ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಬನ್ನಿ, ನಾನು ಇವತ್ತು ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆ ಪನ್ನೀರ್ ಯಾವ ರೀತಿ ಯಾವುದ್ರಲ್ಲಿ ಮಾಡ್ತೀನಿ ಅಂದರೆ ನೋಡಿ, ಮಿಲ್ಕ್ ಪೌಡರಿಂದ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಪೌಡರಿಂದ ನಾನು ಪನ್ನೀರನ್ನು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ಚಿಕ್ಕ ಮಕ್ಕಳು ಯಾರೆಲ್ಲ ಮನೆಯವರಿದ್ದಾರೋ ಅವ್ರ ಮನೆಗೆ ಈ ಅಂಗನವಾಡಿಯಿಂದ ಈ ಪ್ಯಾಕೆಟನ್ನು ಕೊಡ್ತಾರೆ. ಇದರಿಂದ ನಾವು ಉಪಯೋಗ ಮಾಡ್ಕೊಳ್ಳೋಣ. ನೋಡಿ, ನಿಂಬೆ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆ ರಸ ಮತ್ತು ಮಿಲ್ಕ್ ಪೌಡರ್, ಇದರಿಂದ ನಾನು ಪನ್ನೀರ್ ಮಾಡ್ತೀನಿ. ಹೇಗೆ ಮಾಡೋದು ಅಂತ ಬನ್ನಿ ಫ್ರೆಂಡ್ ನೋಡೋಣ. ಮತ್ತು ನಾನು ಫಸ್ಟಿಗೆ ಈಗ ಸೈಡಲ್ಲಿ ಇಡ್ತೀನಿ ಇದನ್ನ ಹಾಲಿನ ಪೌಡರನ್ನು. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಉಗುರು ಬೆಚ್ಚಗೆ ನೀರು ಮಾಡ್ಕೊತೀನಿ. ಯಾಕಂದರೆ ಹಸಿ ನೀರಿಗೆ ನಾವು ಪೌಡರ್ ಹಾಕಿದರೆ ಗಂಟು ಬೀಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೋಡಿ, ನಾನು 2 ಬಟ್ಲು ಪೌಡರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಬಿಸಿ ನೀರಿಗೆ. ನೋಡಿ, ಚೂರು ಗಂಟು ಬೀಳಲ್ಲ. ನೀವು ಅದೇ ಹಸಿ ನೀರಿಗೆ ಹಾಕಿ ಅಂದರೆ ತಣ್ಣ ನೀರಿಗೆ ಹಾಕಿ ಗಂಟು ಬೀಳುತ್ತೆ. ಗಂಟು ಬಿದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ನೋಡಿ 2 ಬಟ್ಲು ಮೀಡಿಯಮ್ ಬಟ್ಲಲ್ಲಿ ನಾನು 2 ಪೌಡರನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಸ್ವಲ್ಪ. ಅಂದರೆ ಚೆನ್ನಾಗಿ ಹಾಲನ್ನು ನಾವು ಮಳ್ಳಿಸ್ತೀವಲ್ವ, ಅಂದರೆ ಬಿಸಿ ಮಾಡ್ತೀವಿ, ಆ ರೀತಿ ಬಿಸಿ ಆಗಬೇಕು ಇದು ಫಸ್ಟು. ಆವಾಗ ನಾವು ರೆಡಿ ಮಾಡ್ಕೋಬೇಕು ಪನ್ನೀರಿಗೆ. ಇದು ನಿಂಬೆ ರಸ ಇಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಪನ್ನೀರ್ ರೆಡಿ ಆಗುತ್ತೆ. ಬನ್ನಿ, ಈಗ ಫಸ್ಟ್ ನಾವು ಚೆನ್ನಾಗಿ ಇದನ್ನು ಹಾಲನ್ನು ಕಾಯಿಸ್ಕೊಳ್ಳೋಣ. ಗಂಟು ಕೂಡ ಆಗಬಾರ್ದು. ಆ ರೀತಿ ಚೆನ್ನಾಗಿ ನೋಡಿ ಈ ಥರ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬಿಡಿ. ಚೆನ್ನಾಗಿ ಅದೇ ಹಾಲು ಕಾದ್ಬಿಟ್ಟು ಒಂದು ಅದಕ್ಕೆ ಬರುತ್ತೆ. ಫ್ರೆಂಡ್, ಯಾರು ಹೊಸಬ್ರು ನೋಡ್ತಾಯಿದ್ದೀರೋ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮತ್ತು ಶೇರ್ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ಯಾಕಂದರೆ ತಳ ಹಿಡಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನೀವು ಸ್ವಲ್ಪ ಪೇಷನ್ಸಿಂದ ಮಾಡಿ, ಚೆನ್ನಾಗಿರುತ್ತೆ. ಅಂಗಡೀಲಿ ನಾವು ತೊಗೊಂಡು ಬಂದು ಮಾಡಿದರೆ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಮನೇಲಿ ಮಾಡಿದ್ದು ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾವು ಕೂಡ ಮನೆಯಲ್ಲಿ ಪೌಡ್ರ್ ಇದ್ದರೆ ಈ ರೀತಿ ಉಪಯೋಗ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇರೋದು ನಿಮಗೆ. ನೋಡಿ, ಈ ರೀತಿ ಚೆನ್ನಾಗಿ ಕಾಯಬೇಕು. ಹಾಲು ಕಾದಿದೆ ಅಲ್ವ. ಈಗ ನಾವು ನಿಂಬೆ ರಸನ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕ್ತೀನಿ. ನೋಡಿ ಫ್ರೆಂಡ್, ನೋಡಿ ಚೆನ್ನಾಗಿ ಕಾಯ್ತಿದೆ ಅಂತ ಅನಿಸ್ತಾ ಇದೆ ಅಲ್ವ ನಿಮಗೂ ಕೂಡ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಾದಿದೆ. ಈಗ ನಾವು ಹಾಲಿಗೆ ನಿಂಬೆ ರಸನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀವು ಸ್ವಲ್ಪನೇ ಹಾಕಿ, ನಾನು ಕೂಡ ಸ್ವಲ್ಪನೇ ಹಾಕಿದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪನೇ ಹಾಕಿದೆ, ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ರಸನ. ಮತ್ತೆ ಬೇಕಾದರೆ ಹಾಕ್ಕೋಬೋದು ಅಂತ. ನೋಡಿ, ನಿಮ್ಮ ಕಣ್ಣೆದುರಿಗೇ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ಪನ್ನೀರು ರೆಡಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಮಿಕ್ಕಿದೆಯಲ್ಲ ನಿಂಬೆ ರಸನ, ಅದನ್ನು ಕೂಡ ಹಾಕ್ಕೊತೀನಿ. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಹಾಗಾದರೆ ಇದು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಪನ್ನೀರು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನೀರೆಲ್ಲ ಬಿಟ್ಕೊಂಡಿದೆ. ಪನ್ನೀರ್ ಹೇಗೆ ರೆಡಿಯಾಗಿದೆ ನೋಡಿ. ಮನೆಯಲ್ಲೇ ನಾವು ಮಾಡಿದರೆ ತುಂಬ ಖುಷಿ ಇರುತ್ತಲ್ವ. ನೋಡಿ, ಅದೇ ಖುಷಿನಲ್ಲೇ ಅದು ಟೇಸ್ಟ್ ಕೂಡ ಬರುತ್ತೆ. ನೋಡಿ, ಒಂದು ಬಟ್ಟೆಗೆ ನಾನು ಒಂದು ಬಿಳಿ ಬಟ್ಟೆ ತೊಗೊಂಡಿದ್ದೀನಿ. ಅದ್ರ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಒಂದೊಂದೇ ನಿಧಾನಕ್ಕೆ ಒಂದೊಂದೇ ಸ್ಪೂನು ಹಾಕ್ಕೊತೀನಿ. ಹಾಕಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಹಿಂಡ್ಕೋಬೇಕು. ನೋಡಿ, ನಿಧಾನಕ್ಕೆ ಈ ರೀತಿ ಹಾಕ್ಕೊಳ್ಳಿ. ನೋಡಿ, ಆಮೇಲೆ ನಾನು ಅಷ್ಟನ್ನು ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ಮತ್ತು ಅದರಲ್ಲೇ ಸ್ವಲ್ಪ ಹುಳಿ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಕೊತಿದ್ದೀನಿ. ನೋಡಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ, ಎಷ್ಟು ಗಟ್ಟಿನ ಅಷ್ಟು ಚೆನ್ನಾಗಿ ಹಿಂಡ್ಕೊಳ್ಳಿ. ನೀರು ಚೆನ್ನಾಗಿ ಹೋಗಬೇಕು, ಅದು ಹಾಗಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಭಾರ ಇರುತ್ತಲ್ಲ ಅಂಥದ್ದೊಂದು ಇಟ್ಬಿಡಿ. ಏನಾದರೂ ಒಂದು ಕಲ್ಲು ಅಥವಾ ಒಂದು ಪಾತ್ರೆನೋ ಏನಾದರೂ ಸರಿ ಇಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್. ಇದು ನೀವು ಯಾವ
ಇದು ಅಂದರೆ ಯಾವ ರೀತಿ ಶೇಪಲ್ಲಾದರೂ ಕಟ್ಟಿಟ್ಕೊಳ್ಳಿ. ನಾನು ದುಂಡಿಗೆ ಕಟ್ಟಿಟ್ಕೊಂಡಿದ್ದೀನಿ ನೋಡಿ. ಒಂದು ಪ್ಲೇಟನ್ನು ಈ ರೀತಿ ಮುಚ್ಚಿಬಿಟ್ಟು ಒಂದು ಕಲ್ಲನ್ನು ಮೇಲ್ಗಡೆ ಇಡ್ತಾಯಿದ್ದೀನಿ ನಾನು. 2 ನಿಮಿಷ ಈ ರೀತಿ ಇಡಿ, ಮತ್ತು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಮತ್ತು ಅದನ್ನು ತೆಗೆದ್ಬಿಟ್ಟು 1 ಗಂಟೆ ಇಲ್ಲ 1 ಅವರ್ ಇಲ್ಲ 2 ಅವರು ಫ್ರಿಜ್ಜಲ್ಲಿ ಇಡಿ. ಅದೇ ರೆಡಿಯಾಗುತ್ತೆ ಪನ್ನೀರು. ಬನ್ನಿ ನೋಡಿ, ನಮ್ಮ ಪನ್ನೀರು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಥರ ಫ್ರಿಜ್ಜಿಂದ ತೆಗೆದೆ, 2 ಗಂಟೆ ಇಟ್ಟಿದ್ದೆ ನಾನು. ನೋಡಿ ತೆಗೆದು ತೋರಿಸ್ತೀನಿ ನೋಡಿ ಫ್ರೆಂಡ್. ನೀವೇ ನೋಡ್ತಾ ಇದ್ದೀರಾ. ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇದರಿಂದ ಪಾಲಕ್ ಪನ್ನೀರ್ ಮಾಡ್ತೀನಿ ನಾಳೆಗೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್. ನೋಡಿ ಚಿಕ್ಕ ಚಿಕ್ಕದಾಗಿ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಯಾವ ಶೇಪಲ್ಲಿ ಬೇಕಾದರೂ ರೆಡಿ ಮಾಡ್ಕೊಳ್ಳಿ. ನಾನು ರೌಂಡಲ್ಲಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ ಯು ಸೊ ಮಚ್.